Hi, good morning students. Welcome back to online class. In the previous class, we can study to the national symbols, national anthem, national flag, and national animals, birds. These are all studied in the previous class. It is right now, and national emblem also. Today we can study about the next topic. It is none other than national integration. National integration. राष्ट्रीय एकीकरण. National integration. What is national integration? ಹಾಗಾದ್ರೆ national integration ಅಂದ್ರೆ ಏನು ಅಂತ ನಾವು ನೋಡ್ತಾ ಬಂದ್ರೆ the national integration means living harmoniously without having hatred, jealous or prejudice against another person or community. Another person or community. National integration. National integration means living harmoniously without against any person, community or hatred or jealous is called a national integration. ನಾವು ಎಲ್ಲರೂ ವಾಸ ಮಾಡಬೇಕು ಯಾವ ಥರ ಹಾರ್ಮೋನಿಯಸ್ಲಿ ಒಟ್ಟಿಗೆ ವಿತೌಟ್ ಜಲಸ್ ಯಾವುದೇ ಹೊಟ್ಟೆ ಉರಿ ಇಲ್ಲದಲೇ ಹಾಟ್ರೇಡ್ ದ್ವೇಷ ಮನೋಭಾವನೆಗಳಿಲ್ಲದಲೇ ಅಥವಾ ಎಗೇನೆಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ಪರ್ಸನ್ ಬೇರೆಯವರ ಮೇಲೆ ಅಥವಾ ಬೇರೆ ಜನಾಂಗಗಳ ಮೇಲೆ ಸಮುದಾಯದ ಮೇಲೆ ಯಾವುದೇ ರೀತಿಯ ದ್ವೇಷ ಅಸೂಯೆಗಳಿಲ್ಲದಲೇ ನಾವು ಪ್ರೀತಿಯಿಂದ ಇರುವಂಥದ್ದೇ ನ್ಯಾಷನಲ್ ಇಂಟಿಗ್ರಿಟಿ ಅಂತ ಕರೀತಾ ಇದ್ದೀವಿ. ವಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್. ನಾವು ಪ್ರತಿಯೊಬ್ಬರು ಒಬ್ಬರಿಗೊಬ್ರು ಗೌರವ ಕೊಟ್ಕೊಂಡಿರ್ಬೇಕು. ವಿ ರೆಸ್ಪೆಕ್ಟಿಂಗ್ ಈಚ್ ಅದರ್ ಆ್ಯಂಡ್ ಲಿವಿಂಗ್ ಅಮಿಟಿ ಅಂದರೆ ಒಟ್ಟಿಗೆ ಪ್ರೀತಿಯಿಂದ ಇರೋ ಕೆಲಸವನ್ನು ನಾವು ಮಾಡಬೇಕು. ಆ್ಯಂಡ್ ವಿ ಆರ್ ಫೀಲಿಂಗ್ ಆಫ್ ಈಕ್ವಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ ಆಫ್ ನೇಷನ್. ವಿ ಆರ್ ಕ್ರಿಯೇಟ್ ದ ಫೀಲಿಂಗ್ಸ್. ನಾವು ಎಲ್ಲರಲ್ಲೂ ಒಂದು ಭಾವನೆ ತರಬೇಕು. ಏನಂತ? ವಿ ಆರ್ ಈಕ್ವಲ್ ಆಫ್ ಫ್ಯಾಮಿಲಿ. ನಾವು ಎಲ್ಲರೂ ಒಂದೇ ಫ್ಯಾಮಿಲಿ ಕುಟುಂಬದ ಥರ ಆಫ್ ದ ನೇಷನ್. ಒಂದು ದೇಶದೊಳಗೆ ಇರಬೇಕು. ನಾವೆಲ್ಲರೂ ಒಂದೇ ಕುಟುಂಬದ ಥರ ಸಮಾನ ಮನಸ್ಸಿಂದ ಒಂದು ದೇಶದಲ್ಲಿರುವಂಥ ಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದೇ ನ್ಯಾಷನಲ್ ಇಂಟಿಗ್ರೇಷನ್. ನ್ಯಾಷನಲ್ ಇಂಟಿಗ್ರೇಷನ್ ಮೀನ್ಸ್ living harmoniously without having hatred, jealous against of any person and community. It is called a national integration. We respect each other. ಪರಸ್ಪರ ಗೌರವವನ್ನು ಕೊಟ್ಕೊಂಡು ಇರಬೇಕು. We create the feelings of equal members of a family of the nation. ಪ್ರತಿಯೊಬ್ಬರೂ ಸರಿ ಸಮಾನವಾದಂಥ ಕುಟುಂಬದ ಸದಸ್ಯರ ಥರ ದೇಶದಲ್ಲಿರುವಂಥ ಭಾವನೆಯನ್ನು ಕ್ರಿಯೇಟ್ ಮಾಡುವಂಥದ್ದೇ ನ್ಯಾಷನಲ್ ಇಂಟಿಗ್ರೇಷನ್. ಗೊತ್ತಾಗ್ತಾ ಇದೆಯಾ? ರಾಷ್ಟ್ರೀಯ ಏಕೀಕರಣ. ಆಗ ಮಾತ್ರ ವಿ ಕ್ಯಾನ್ ಬಿಲ್ಡ್ ಟು ದ ಸ್ಟ್ರಾಂಗ್ ನೇಷನ್. ಅವಾಗ ಮಾತ್ರ ಒಂದು ಸದೃಢವಾದ ದೇಶವನ್ನು ಕಟ್ಟೋಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟ್ ಬಿಕಾಸ್ ಆಫ್ ವಿ ಆರ್ ಆಲ್ವೇಸ್ ಎಂಗೇಜಿಂಗ್ ಇನ್ ದ ಕ್ವಾರಲ್ಸ್, ಫೈಟಿಂಗ್, jealous, hatred among themselves. ಇವೆಲ್ಲವೂ ನಮ್ಮೊಳಗೆ ಇರುತ್ತಲ್ವಾ? ಅವನ ಕಂಡ್ರೆ ನನಗೆ ಇಷ್ಟ ಅಲ್ಲ, ನನ್ನ ಕಂಡ್ರೆ ಅವನಿಗೆ ಇಷ್ಟ ಅಲ್ಲ, ಅವನ್ನ ಜಗಳ ಮಾಡೋದು, ದ್ವೇಷ ಮಾಡೋದು, ಹೊಡೆದಾಡೋದು ಇವನ್ನೇ ಮಾಡ್ತಾ ಇರ್ತೀವಿ. ದಟ್ಸ್ ವೈ ವಿ ಆರ್ ಆಲ್ ಲಿವಿಂಗ್ ಹಾರ್ಮೋನಿಯಸ್ಲಿ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ್ರ ಥರ, ಅಕ್ಕ ತಂಗಿಯರ ಥರ ಜೀವನವನ್ನು ಮಾಡಬೇಕು. ವಿ ಆರ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ. ನಾವೆಲ್ಲರೂ ಒಂದೇ ಕುಟುಂಬ ಥರ. ವಿ ಆರ್ ಈಕ್ವಲಿ ಲೀವ್ ಇನ್ ಎ ಒನ್ ನೇಷನ್. ಒಂದು ದೇಶದಲ್ಲಿ ಸಮಾನವಾಗಿ ಬದುಕುವಂಥದ್ದನ್ನ ಕಲಿಬೇಕು. ಇಟ್ ಈಸ್ ಕಾಲ್ಡ್ ನ್ಯಾಷನಲ್ ಇಂಟಿಗ್ರೇಷನ್. ಅದು ಯಾವಾಗ ಸಾಧ್ಯ ಆಗುತ್ತಪ್ಪ? ವಿ ಆರ್ ಆಲ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ಪ್ರತಿಯೊಬ್ಬರು ಒಬ್ರಿಗೊಬ್ರು ಪರಸ್ಪರ ಗೌರವವನ್ನು ಕೊಟ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಓಕೆ, ನೆಕ್ಸ್ಟ್. ಹಾಗಾದರೆ ಈ ನ್ಯಾಷನಲ್ ಇಂಟಿಗ್ರೇಷನ್ ನಲ್ಲಿ ಇನ್ಯಾವ ಥರ ನಾವು ಇರಬೇಕು ಸರ್ ಅಂತ ನೀವು ನೋಡ್ತಾ ಬಂದ್ರೆ, national integration refers to that situation where all the people of the country feel they are all one, although they are the different with the regards of race, religion, culture and language. We are living in one country means we can't do the any differentiate about the race. ನಾವೆಲ್ಲರೂ ಒಂದೇ ದೇಶದಲ್ಲಿ ಇದೀವಿ ಅಂದ್ರೆ ಡಿಫ್ರೆನ್ಸ್ ಅನ್ನ ಮಾಡಬಾರ್ದು. ಯಾವುದ್ರ ಮೇಲೆ? ಆಧಾರದ ಮೇಲೆ, ರೇಸ್, ನಮ್ಮ ಬಣ್ಣಗಳ ಮೇಲೆ, ಕಪ್ಪು
ಬಿಳಿ, ಕೆಂಪು ಬಣ್ಣ ಅಥವಾ ಬೂದು ಬಣ್ಣ ಅಂತ ಇದ್ರನ್ನೆಲ್ಲ ಡಿಫ್ರೆಂಟ್ ಮಾಡಬಾರ್ದು. ಬಿಳಿಗಿರೋರೆಲ್ಲ ಒಂದು ಜಾತಿ, ಕಪ್ಪುಗಿರೋರೆಲ್ಲ ಒಂದು ಜಾತಿ, ಕೆಂಪುಗಿರೋರೆಲ್ಲ ಒಂದು ಜಾತಿ ಅಂತ ನಾವು ಮಾಡಬಾರ್ದು. ವಿ ಕಾಂಟ್ ಡಿಸ್ಕ್ರಿಮಿನೇಟ್ ಅಬೌಟ್ ರೇಸ್, ಬಣ್ಣಗಳ ಆಧಾರದ ಮೇಲೆ ನಾವು ಯಾವುದೇ ಜಾತಿ ತಾರತಮ್ಯವನ್ನು ಮಾಡಬಾರ್ದು, ಯಾವುದೇ ವ್ಯಕ್ತಿ ತಾರತಮ್ಯವನ್ನು ಮಾಡಬಾರ್ದು ಅಥವಾ ಜಾತಿ ತಾರತಮ್ಯವನ್ನು ಮಾಡಬಾರ್ದು. ಸೆಕೆಂಡ್ ಒನ್, ಇಟ್ ಈಸ್ ಕಲ್ಚರ್. ನಮ್ಮ ಸಂಸ್ಕೃತಿಗಳ ಮೇಲೆ ಅವ್ರ ಸಂಸ್ಕೃತಿ ಸರಿ ಇಲ್ಲ, ಇವರ ಆಚಾರ ಸರಿ ಇಲ್ಲ, ಇವ್ರ ವಿಚಾರ ಸರಿ ಇಲ್ಲ ಅಂತ ನಾವು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳನ್ನು ಮಾಡಬಾರ್ದು. ಆ್ಯಂಡ್ ರಿಲಿಜಿಯನ್, ಧರ್ಮಗಳು, ಇವ್ರು ಹಿಂದೂ, ಇವ್ರು ಮುಸ್ಲಿಂ, ಇವ್ರು ಕ್ರಿಶ್ಚಿಯನ್, ಇವ್ರು ಪಾರ್ಸಿ, ಇವ್ರು ಸಿಖ್, ಬೌದ್ಧ ಎಕ್ಸೆಟ್ರಾ ಈ ಥರ ಅಂತ ಜಾತಿಯ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ ಯಾರನ್ನೂ ಸಹ ಅಲ್ಲಗೆಳಿಬಾರ್ದು, ಭೇದ ಭಾವವನ್ನು ಮಾಡಬಾರ್ದು. ಆ್ಯಂಡ್ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ನಾವು ಕನ್ನಡ ಮಾತಾಡೋರು, ಇಂಗ್ಲೀಷ್ ಮಾತಾಡೋರು, ಹಿಂದಿ ಮಾತಾಡೋರು, ತೆಲುಗು, ತಮಿಳು, ಉರ್ದು, ಮಲಯಾಳಿ ಎಕ್ಸೆಟ್ರಾ ಈ ಥರ ಭಾಷೆ ಮಾತಾಡೋರೆಲ್ಲ ಒಂದು ಗುಂಪು ಅಂತ ನಾವು ಮಾಡಬಾರ್ದು. ವಿ ಆರ್ ಆಲ್ ಈಕ್ವಲ್, ವಿ ಆರ್ ಆಲ್ ಈಕ್ವಲ್ ಇನ್ ದ ನೇಷನ್. ನಾವೆಲ್ಲರೂ ಈ ದೇಶದಲ್ಲಿ ಸರಿಸಮಾನರು. ಆಲ್ ದ ಸ್ಪೋಕನ್ ಆಫ್ ಲ್ಯಾಂಗ್ವೇಜ್, ರಿಲಿಜಿಯನ್, ಜೆಂಡರ್, ರೇಸ್, these are all peoples are equal of the nation. ಯಾವುದೇ ಜಾತಿ, ಧರ್ಮ, ಮತ, ಭಾಷೆ, ಪದ್ಧತಿಗಳು, ಸಂಸ್ಕೃತಿಗಳು ಬೇರೆ ಆಗಿದ್ರು ನಾವೆಲ್ಲರೂ ಒಂದೇ ಅನ್ನೋ ಥರ ಇರಬೇಕು. ನೆಕ್ಸ್ಟ್, ಇಟ್ಸ್ ನೆಸೆಸರಿ ಟು ದ ಕ್ರಿಯೇಟ್ ಆಫ್ ಫೀಲಿಂಗ್ಸ್ ಅಮಾಂಗ್ ದ ಬಿಲ್ಡಿಂಗ್ ಆಫ್ ಸ್ಟ್ರಾಂಗ್ ನೇಷನ್. ನಾವೆಲ್ಲರೂ ಈ ಥರ ಭಾವನೆ ಬೆಳೆಸ್ಕೊಂಡಾಗ ಏನಾಗುತ್ತೆ, ವಿ ಕ್ಯಾನ್ ಬಿಲ್ಡ್ ಟು ದ ಸ್ಟ್ರಾಂಗ್ ನೇಷನ್. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದ್ರೆ, ವಿ ಆರ್ ಆಲ್ ಒನ್ ಮೀನ್ಸ್ ಇಟ್ ಬಿಲ್ಡ್ ಟು ದ ಸ್ಟ್ರಾಂಗ್ ನೇಷನ್. ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಒಂದು ಬಲಶಾಲಿಯಾದ ರಾಷ್ಟ್ರವನ್ನು ಕಟ್ಟೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ವಿ ಕ್ಯಾನ್ ಗೋ ಬ್ಯಾಕ್ ಟು ದ 1947, 1947 ಹಿಂದಕ್ಕೆ ಹೋಗ್ಬೇಕಾಗತ್ತೆ ಅಲ್ವಾ. ಅವಾಗ ನಾವು ಬೇರೆಯವ್ರ ಕೈಯಲ್ಲಿ ಆಳ್ವಿಕೆ ಮಾಡಿಸ್ಕೊಳ್ತಿದ್ವಲ್ಲ, ನಮ್ಮನ್ನು ಬ್ರಿಟಿಷರು, ಫ್ರೆಂಚರು, ಡಚ್ರು, ಪೋರ್ಚುಗೀಸರು ಹಿಂಗೆ ಆಳಿದ್ರು ಆ ಥರ ಆಗ್ಬಿಡುತ್ತೆ. ದಟ್ಸ್ ವೈ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಒನ್ ಅನ್ನೋವಂಥದ್ದು ನಾವು ಬೆಳೆಸಬೇಕು. ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಬೆಳೆಸಬೇಕು. ದಟ್ ಮೂಮೆಂಟ್ ಓನ್ಲಿ ವಿ ಕ್ಯಾನ್ ಬಿಲ್ಡ್ ದ ಸ್ಟ್ರಾಂಗ್ ನೇಷನ್. ಆವಾಗ ಮಾತ್ರ ನಾವು ಒಂದು ಸದೃಢವಾದಂಥ ಬಲಿಷ್ಠವಾದ ಒಂದು ರಾಷ್ಟ್ರವನ್ನು ಕಟ್ಟೋಕ್ಕೆ ಸಾಧ್ಯ. ಆ್ಯಂಡ್ ದೆನ್ ದ ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ಎ ಒನ್ ವಿಚ್ ಸ್ಟ್ರೆಂಥನ್ ಆಫ್ ಫೀಲಿಂಗ್ಸ್ ಆಫ್ equality among all the people. The national integration only it is built to the we are all equal of the one nation. ಈ ನ್ಯಾಷನಲ್ ಇಂಟಿಗ್ರಿಟಿಯಿಂದ ಮಾತ್ರ ಸಾಧ್ಯ. ವಿ ಆರ್ ಆಲ್ ಈಕ್ವಲ್ ಇನ್ ದ ಒನ್ ನೇಷನ್. ನಾವೆಲ್ಲರೂ ಸರಿ ಸಮಾನರು ಅನ್ನೋದನ್ನ ಹೇಳೋಕೆ. ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟ್. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡ್ತೀವಲ್ವಾ, ಜಾಸ್ತಿ ಸಂಬಳ ತಗೊಂಡರು ಏನು ತುಂಬ ಚೆನ್ನಾಗಿದೆ ಅಂತೀವಿ, ಕಡಿಮೆ ಸಂಬಳ ತಗೊಂಡು ತುಂಬ ಚೆನ್ನಾಗಿಲ್ಲ ಅಂತೀವಿ. ಒಳ್ಳೆ ಐರನ್ ಮಾಡಿರೋ ಬಟ್ಟೆ ಹಾಕೊಂಡ್ರನ್ನ ಚೆನ್ನಾಗಿದ್ದಾನೆ ಅಂತೀವಿ, ಐರನ್ ಮಾಡ್ತಾ ಇರೋ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿಲ್ಲ ಅಂತೀವಿ. ಈ ಥರವಾಗಿ ನಾವು ಎಲ್ಲ ವಿಚಾರದಲ್ಲೂ ತಾರತಮ್ಯವನ್ನು ನೋಡೋದ್ರಿಂದ ನಾವು ಒಂದು ಈಕ್ವಲ್ ಸಮಾನತೆಯನ್ನು ತರೋಕ್ಕಾಗಲ್ಲ. ನಾವು ಸಮಾನತೆಯನ್ನು ಯಾವುದ್ರಲ್ಲಿ ತರ್ಬೋದು ಅಂದರೆ, when we build to the national integration, that moment only we can build to the ಈಕ್ವಾಲಿಟಿ ಅಮಾಂಗ್ ದ ಪೀಪಲ್. ಅವಾಗ ಮಾತ್ರ ಜನಗಳ ಸಮಾನತೆಯನ್ನು ತರೋಕ್ಕೆ ಸಾಧ್ಯ ಅನ್ನೋದನ್ನ ನಾವು ಹೇಳ್ಬೋದು. ಗೊತ್ತಾಗ್ತಿದೆಯಾ? ಇಟ್ ಈಸ್ ಕಾಲ್ಡ್ ನ್ಯಾಷನಲ್ ಇಂಟಿಗ್ರಿಟಿ. ಇದನ್ನ ನ್ಯಾಷನಲ್ ಇಂಟಿಗ್ರಿಟಿ ಅಂತ ಕರೀತೀವಿ. ಆದರೆ ಇಂಪಾರ್ಟೆನ್ಸ್, ಹಾಗಾಗಿ ಇದು ಯಾಕೆ ನಮಗೆ ಬೇಕು ಸರ್, ಇದ್ರ ಮಹತ್ವ ಏನು ಸರ್ ಅಂತ ನೋಡಿದ್ರೆ, ಇಂಪಾರ್ಟೆನ್ಸ್ ಆಫ್ ದ ನ್ಯಾಷನಲ್ ಇಂಟಿಗ್ರಿಟಿ ಈಸ್ ದ ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ನೆಸೆಸರಿ ಟು ದ ಕ್ರಿಯೇಟ್ ಯುನಿಟಿ ಅಮಾಂಗ್ ದ ಪೀಪಲ್. ಇಟ್ ಇಸ್ ಎ ಕ್ರಿಯೇಟ್ ದ ಯುನಿಟಿ ಅಮಾಂಗ್ ದ ಪೀಪಲ್. ಜನಗಳಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಒಟ್ಟುಗೂಡ್ಸೋಕ್ಕೋಸ್ಕರ ನಮಗೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಬೇಕು. ಅಂಡ್ ಇಟ್ ಇಸ್ ಆಲ್ಸೋ ನೆಸೆಸರಿ ಟು ದ ಕ್ರಿಯೇಟ್ ಆಫ್ ಫೀಲಿಂಗ್ಸ್ ಒನ್ನೆಸ್ ಟು ಅಚೀವ್ ದ self-vested interest to develop the nation. The national integration it is a necessary to create the develop of the vast nation. ಒಂದು ದೊಡ್ಡದಾದಂಥ ರಾಷ್ಟ್ರವನ್ನು ಕಟ್ಟೋಕೆ ಈ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಬೇಕೇ ಬೇಕು. ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್ prominently encourage achieving the nation unity, brotherhood and equality. ಇದು ಏನನ್ನ ಸಾಧನೆ ಮಾಡುತ್ತೆ ಸರ್ ಅಂದರೆ, the national integration achieve the first brotherhood, ನಮ್ಮ ಎಲ್ಲರಲ್ಲೂ ಸಹೋದರತ್ವ ಅಥವಾ ಭ್ರಾತೃತ್ವವನ್ನು ಉಂಟುಮಾಡೋ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಈಕ್ವಾಲಿಟಿ, ಸಮಾನತೆಯನ್ನು ತರೋ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಯುನಿಟಿ, ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ತರೋ ಕೆಲಸವನ್ನು ಈ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಮಾಡುತ್ತೆ. ಗೊತ್ತಾಗ್ತಿದೆಯಾ? ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್, ಇಟ್ ಈಸ್ ಅಚೀವಿಂಗ್ ದ ಯುನಿಟಿ, ಬ್ರದರ್ಹುಡ್ನೆಸ್ ಅಂಡ್ ಈಕ್ವಾಲಿಟಿ ಅಮಾಂಗ್ ದ ಪೀಪಲ್, ಅಂಡ್ ಇಟ್ ಈಸ್ ಬಿಲ್ಟ್ ಟು ದ ವಾಸ್ಟ್ of strong nation, and
built to the create of unity among the people. These are all the things developed by the national integration. ಇವೆಲ್ಲದನ್ನು ಡೆವಲಪ್ ಮಾಡುವಂಥ ಕೆಲಸ ಈ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಮಾಡುತ್ತೆ. ದಟ್ಸ್ ದ ಇಂಪಾರ್ಟೆನ್ಸ್ ಆಫ್ ದ ನ್ಯಾಷನಲ್ ಇಂಟಿಗ್ರೇಷನ್. ಅದು ನ್ಯಾಷನಲ್ ಇಂಟಿಗ್ರೇಷನ್ ಮಾತು ಗೊತ್ತಾಗ್ತಾ ಇದೆಯಾ? ಆದರೆ ನೆಕ್ಸ್ಟ್ ಏನು ಸರ್ ಅಂತ ನೋಡಿದ್ರೆ ಡೈವರ್ಸಿಟಿ, ವೈವಿಧ್ಯತೆ. ನಾವು ಇದನ್ನೆಲ್ಲ ಹೇಳಿದ್ವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಡೈವರ್ಸಿಟಿ, ವೈವಿಧ್ಯತೆ. ನಮ್ಮ ಕಲರ್, ರಿಲಿಜಿಯನ್, ಕಸ್ಟಮ್ಸ್, ಟ್ರೆಡಿಷನ್ಸ್, ಲ್ಯಾಂಗ್ವೇಜ್ ಇದೆಲ್ಲ ಬೇರೆ ಬೇರೆ ಆಗಿದ್ರು ನಾವೆಲ್ಲ ಒಂದೇ ಅಂತ ಇದ್ದೀವಿ ಅಂದರೆ ಇಟ್ ಮೀನ್ಸ್ ಇಟ್ ದ ರೀಸನ್ ಈಸ್ ಡೈವರ್ಸಿಟಿ. ಅದಕ್ಕೆಲ್ಲ ಕಾರಣ ಈ ವೈವಿಧ್ಯತೆನೇ. ಅಂತ ವೈವಿಧ್ಯತೆಗಳು ಯಾವ್ಯಾವು ಸರ್? ವಾಟ್ ಆರ್ ದ ಡೈವರ್ಸಿಟೀಸ್ ಸಾರ್ಸ್ ಅಂತ ನೋಡ್ತಾ ಬಂದರೆ ಇಟ್ ಈಸ್ ಎ ಮ್ಯಾನಿಫೆಸ್ಟೋ ಆಫ್ ದ ನ್ಯಾಚುರಲ್ ಡೈವರ್ಸಿಟಿ, ಬಯೋಡೈವರ್ಸಿಟಿ. ಇಟ್ ಈಸ್ ಎ ಲೈಫ್ ಆಫ್ ದ ಪೀಪಲ್. ನ್ಯಾಚುರಲ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಅನ್ನೋದು ಇದು ನಮ್ಮ ಜನಗಳ ಒಂದು ಜೀವನ ಆಗಿಬಿಟ್ಟಿದೆ. ಅದ್ರಲ್ಲಿ ಯಾವುದು ಸರ್ ಅಂತ ಫಸ್ಟ್ ನ್ಯಾಚುರಲ್ ಡೈವರ್ಸಿಟಿ. ನೀವು ನ್ಯಾಚುರಲ್ ಡೈವರ್ಸಿಟಿಗಳನ್ನ ನೋಡಿದ್ರೆ ನ್ಯಾಚುರಲಿ ಕನ್ಸಿಸ್ಟ್ ಆಫ್ ದ ವಾಸ್ಟ್ ಮೌಂಟೇನ್ ರೇಂಜ್, ಲಾಂಗ್ ರಿವರ್ಸ್, ವಾಸ್ಟ್ ಪ್ಲೇನ್ಸ್, ಹಿಲ್ ಸ್ಟೇಷನ್ಸ್, ಹಿಲ್ಸ್ ವ್ಯಾಲ್ಯೂಸ್, ಡೆನ್ಸ್ ಫಾರೆಸ್ಟ್, ಕೂಲ್ ವೆದರ್, ಹಾಟ್ ವೆದರ್, ಡೆಸರ್ಟ್ಸ್, heavy rainfall, low rainfall area, and attractive beaches, attractive nature, small islands, waterfalls. These are all our natural diversity. ಇವೆಲ್ಲವೂ ನಮ್ಮ ನ್ಯಾಚುರಲ್ ಡೈವರ್ಸಿಟಿ. ಯಾವುದು ಅಂದರೆ ವಾಸ್ಟ್ ಮೌಂಟೇನ್ ರೇಂಜ್, ವಿಶಾಲವಾದಂಥ ಇರುವಂಥ ಪರ್ವತ ಶ್ರೇಣಿಗಳು ಅಂದರೆ ಹಿಮಾಲಯನ್ ರೇಂಜ್ ಇದೆಯಲ್ಲ, ಇಟ್ ಈಸ್ ಎ ವಾಸ್ಟ್, ತುಂಬ ಅಗಲವಾಗಿರುವಂಥದ್ದು. ಇಟ್ ಈಸ್ ನ್ಯಾಚುರಲಿ ಪ್ರೊಟೆಕ್ಟೆಡ್ ಅವರ್ ಕಂಟ್ರಿ. ಸ್ವಾಭಾವಿಕವಾಗಿ ನಮ್ಮ ದೇಶವನ್ನು ರಕ್ಷಣೆಯನ್ನು ಮಾಡ್ತಾ ಇದೆ. ದ ಹೈಯೆಸ್ಟ್ ಮೌಂಟೇನ್ ರೇಂಜ್ ಹಿಮಾಲಯ, ಇಟ್ ಈಸ್ ಲೊಕೇಟೆಡ್ ಇನ್ ಇಂಡಿಯಾ. ಇದು ಸಹ ಇಂಡಿಯಾದಲ್ಲೇ ಇರೋದು, ಅಂದರೆ ಇಂಡಿಯಾ ಮತ್ತು ನೇಪಾಳ ಬಾರ್ಡ್ರಲ್ಲಿ. ಇಟ್ಸ್ ಹೈಟ್ 8,848 ಮೀಟರ್ಸ್, 8,848 ಮೀಟರ್ಸ್ ಅಷ್ಟು ಎತ್ತರವಾಗಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಸ್ನೋ. ಇದು ಪೂರ್ತಿ ಹಿಮದಿಂದ ಮುಚ್ಚಲ್ಪಟ್ಟಿದೆ ಅಲ್ವಾ. ವಾಸ್ಟ್ ಹೈಯೆಸ್ಟ್ ರೇಂಜ್ಗಳನ್ನ ಅಲ್ಲೇ ನೋಡ್ತೀವಿ. K2 ಅಲ್ಲೇ ಇರುವಂಥದ್ದು. ಜೊತೆಗೆ ಲಾಂಗ್ ರಿವರ್ಸ್, ಉದ್ದವಾದ ನದಿಗಳನ್ನ ನಾವು ನೋಡ್ತೀವಿ, ಗಂಗಾ, ಯಮುನಾ, ಬ್ರಹ್ಮಪುತ್ರ. ಓಕೆನಾ. ವಾಸ್ಟ್ ಪ್ಲೇನ್ಸ್, ಅಗಲವಾದ ಪರ್ವತಗಳು ಸಹ ನಾವು ಅಲ್ಲಿ ನೋಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಡೆನ್ಸ್ ಫಾರೆಸ್ಟ್, ಒಂದು ಒತ್ತೊತ್ತಾದ ತಿಕ್ಕಾಗಿರುವಂಥ ಕಾಡುಗಳನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ದೆನ್ ವಾಟರ್ ಫಾಲ್ಸ್, ನಾವು ಜಲಪಾತಗಳನ್ನ ನೋಡ್ತಾ ಇದ್ದೀವಿ. ಜಲಪಾತಗಳು ಇಲ್ಲೇ ನೀವು ನೋಡಿದ್ರೆ ಯಾವ್ದು ನೋಡ್ತೀರಾ? ಫೇಮಸ್ ಜೋಗ ಜಲಪಾತಗಳನ್ನ ನೋಡ್ತಿರಲ್ಲ. ಈಗ ನಿಮ್ಮ ಸುತ್ತಮುತ್ತ ಇರೋ ಅಬ್ಬೆ ಫಾಲ್ಸ್, ಜೋಗ ಜಲಪಾತ, ಈ ಥರ ಫಾಲ್ಸ್ಗಳನ್ನ ನೋಡ್ತಾ ಬರ್ತೀರಾ. ಆ್ಯಂಡ್ ಸೀ, ಸಮುದ್ರಗಳನ್ನ ನೋಡ್ತೀರಾ. ಸ್ಮಾಲ್ ಐಲ್ಯಾಂಡ್, ಸಣ್ಣ ಸಣ್ಣ ದ್ವೀಪಗಳನ್ನ ನೋಡ್ತೀರಾ. ಇಲ್ಲೇ ಮುರುಡೇಶ್ವರದಲ್ಲಿ ಹೋದರೆ, ಮಂಗಳೂರಲ್ಲಿ ಹೋದರೆ ಇಲ್ಲೆಲ್ಲ ಸಣ್ಣ ಸಣ್ಣ ದ್ವೀಪಗಳು. 3 sides ಆಫ್ ವಾಟರ್, 1 side ಆಫ್ ಲ್ಯಾಂಡ್, ಕರ್ಡ್ ಐಲ್ಯಾಂಡ್, ಅಥವಾ ವಾಟರ್ ಸರೌಂಡೆಡ್ ಬೈ ದ ಲ್ಯಾಂಡ್, ಇಟ್ ಇಸ್ ಕಾಲ್ಡ್ ಐಲ್ಯಾಂಡ್ ಅಂತ ಇರ್ತೀವಲ್ಲ, ಅವುಗಳನ್ನ ನೋಡ್ತೀರಾ. ಆ್ಯಂಡ್ ದೆನ್ ಹೆವಿ ಟೆಂಪ್ರೇಚರ್, ಲೋ ಟೆಂಪ್ರೇಚರ್. ಹೈಯೆಸ್ಟ್ ಟೆಂಪ್ರೇಚರ್ ಲೊಕೇಟೆಡ್ ಇನ್ ಗಂಗಾನಗರ, ರಾಜಸ್ಥಾನ್, ಅಂದರೆ ಜಾಸ್ತಿ ಆಗಿರುವಂಥ ತಾಪಮಾನ, ಬಿಸಿಯಾಗಿರೋದು ನೋಡ್ತೀವಿ. ಆ್ಯಂಡ್ ಲೋಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡೆಡ್ ಇನ್ ಇಂಡಿಯಾ, ಅಂದರೆ ಅದೇ ಥರ ಕಡಿಮೆ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದು ನೋಡ್ತೀವಿ. ಎಲ್ಲಿ ಕೂಲೆಸ್ಟ್ ಹಿಮಾಲಯ ರೇಂಜ್ಗಳಲ್ಲಿ ನೋಡ್ತೀರಾ, -°C ಇದೆ ಅಲ್ಲಿ ಟೆಂಪ್ರೇಚರ್ ಈ ವಿಂಟರ್ ಸೀಸನಲ್ಲಿ. ಆ್ಯಂಡ್ ದೆನ್ ಅದ್ರ ಜೊತೆಗೆ ಏನು ಮಾಡ್ತೀರಾ? ಅಟ್ರಾಕ್ಟಿವ್ ನೇಚರ್ ಬ್ಯೂಟಿ, ಸುತ್ತಮುತ್ತ ಇರುವಂಥ ಪರಿಸರವನ್ನೆಲ್ಲ ಅಟ್ರಾಕ್ಟ್ ಮಾಡೋದನ್ನ ನೋಡ್ತೀರಾ. ಆ್ಯಂಡ್ ದೆನ್ ಫ್ರೆಶ್ ಲೇಕ್ಸ್, ಇಲ್ಲಿ ಸರೋವರಗಳನ್ನ ನೋಡ್ತೀರಾ. ಆ್ಯಂಡ್ ವಾಟರ್ ಫಾಲ್ಸ್ಗಳನ್ನ ನೋಡ್ತೀರಾ. ದೀಸ್ ಆರ್ ಆಲ್ ಫಾರ್ ದ ನ್ಯಾಚುರಲ್ ಡೈವರ್ಸಿಟಿ. ಇವೆಲ್ಲವನ್ನು ನ್ಯಾಚುರಲ್ ಡೈವರ್ಸಿಟಿ ಅಂತ ಕರಿತೀವಿ. ಅದೇ ಥರ ಬಯೋಡೈವರ್ಸಿಟಿ. ದ ಬಯೋಡೈವರ್ಸಿಟಿ ಇಟ್ ಈಸ್ ಲೊಕೇಟೆಡ್ ಇನ್ ದ ಫ್ಯೂ ನೇಷನ್ಸ್ ಆಫ್ ದ ವರ್ಲ್ಡ್, ಒನ್ ಆಫ್ ದೆಮ್ ಇಂಡಿಯಾ ಆಲ್ಸೋ. ಇದು ಕೆಲವು 5 ದೇಶಗಳಲ್ಲಿ ಇಡೀ ವಿಶ್ವದಲ್ಲಿ ನೋಡೋಕೆ ಸಾಧ್ಯ. ಅದರಲ್ಲಿ ನಮ್ಮ ಇಂಡಿಯಾನೂ ಒಂದು. ಅಂಥದ್ರಲ್ಲಿ ಏನು ಬಯೋಡೈವರ್ಸಿಟಿ ಸಹ ನಾವು ನೋಡ್ತಾ ಬಂದರೆ ವಿ ಹ್ಯಾವ್ ದ 47,000 ಆಫ್ ಗ್ರೂಪ್ ಆಫ್ ಪ್ಲಾಂಟ್ಸ್, 47,000 ಬೇರೆ ಬೇರೆ ಜಾತಿಯ ಗಿಡಗಳನ್ನ ನೋಡ್ತೀವಿ. 90,000 ಆಫ್ ಸ್ಪೈಸೀಸ್ ಆ್ಯಂಡ್ ಅನಿಮಲ್ಸ್, 90,000 ಪ್ರಾಣಿ ಪಕ್ಷಿಗಳ ವಿಧಗಳನ್ನ ನೋಡ್ತೀವಿ. ಆ್ಯಂಡ್ 1,232 ಆಫ್ ಬರ್ಡ್ಸ್ ವಿ ಕ್ಯಾನ್ ಸಿ ಅಬೌಟ್ ಇನ್ ಅವರ್ ಕಂಟ್ರಿ. 1,232 ಥರದ ಪಕ್ಷಿಗಳನ್ನ ನೋಡ್ತೀವಿ. 2,546 ಗ್ರೂಪ್ ಆಫ್ ಫಿಶ್, 2,546 ಜಾತಿಯ ಮೀನುಗಳನ್ನ ನೋಡ್ತೀವಿ. ಆ್ಯಂಡ್ ಮೆನಿ ಆಫ್ ದ ಅಪ್ರಿಷಿಯಬಲ್ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಇನ್ ದ ವ್ಯಾಲ್ಯೂಯಬಲ್ ಅಸೆಟ್ ಆಫ್ ಇಂಡಿಯಾ. ಇದೇ ಥರದ ನೂರಾರು ಸಸ್ಯವರ್ಗ, ಪ್ರಾಣಿ ವರ್ಗಗಳು ಇಟ್ ಈಸ್ ಲಿವಿಂಗ್ ಇನ್ ಅವರ್ ಕಂಟ್ರಿ. ಇವೆಲ್ಲ ನಮ್ಮ ದೇಶದಲ್ಲಿದೆ. ಇಟ್
ಈಸ್ ಎ ಬಯೋಡೈವರ್ಸಿಟಿ. ಇದನ್ನೇ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ನೀವು ಹಾವುಗಳನ್ನ ನೋಡ್ಬೋದು, ಪಕ್ಷಿಗಳನ್ನ ನೋಡ್ಬೋದು, ಪ್ರಾಣಿಗಳನ್ನ ನೋಡ್ಬೋದು, ಈ ಮೀನುಗಳನ್ನ ನೋಡ್ಬೋದು. ಇವೆಲ್ಲ ಈ ವೆರೈಟಿ ಬೇರೆ ಬೇರೆ ಜಾತಿಯ ಗಿಡ ಮರಗಳನ್ನ ಸಸ್ಯಗಳನ್ನ ನೋಡ್ತೀರಾ. ಈ ಥರದಾದಂಥ ನೂರಾರು ಸಾವಿರಾರು ಥರದಾದಂಥ ಬೇರೆ ಬೇರೆ ಜಾತಿಯ ಪ್ರಭೇದಗಳನ್ನ ನೋಡೋ ಸಿಗೋದು ನಮ್ಮ ಇಂಡಿಯಾದಲ್ಲಿ. ದಟ್ಸ್ ವೈ ದ ಇಂಡಿಯಾ ಇಸ್ ದ ಗ್ರೇಟ್ ಅಸೆಟ್ ಆಫ್ ದ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿಯಲ್ಲಿ ಇದೊಂದು ಗ್ರೇಟ್ ಅಸೆಟ್ ಆಗಿರುವಂಥದ್ದು. ಗೊತ್ತಾಗ್ತಾ ಇದೆಯಾ? ಓಕೆನಾ? ದ ನೆಕ್ಸ್ಟ್ ಈಸ್ ಪಾಪ್ಯುಲೇಷನ್ ಡೈವರ್ಸಿಟಿ. ಆಲ್ರೆಡಿ ಯು ನೋ ದ ಇಂಡಿಯಾ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಇಡೀ ವಿಶ್ವದಲ್ಲಿ ಇಂಡಿಯಾ ಎರಡನೇ ಅತಿ ದೊಡ್ಡ ಜನಸಂಖ್ಯಾ ದೇಶ. ಫಸ್ಟ್ ಚೀನಾ ಇದೆ. ಎಷ್ಟಿದೆ ಸರ್ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ? 130 crore, ಅಬೌವ್ 130 ಕೋಟಿಯನ್ನು ದಾಟಿ ಹೋಗ್ತಾ ಇದೆ. ಈ ಸಕ್ಸಸ್ಫುಲಿ ರನ್ನಿಂಗ್. ನಾವು ಇವತ್ತು ಯಶಸ್ವಿಯಾಗಿ ಮುನ್ನಡೀತಾ ಇದ್ದೀವಿ. ಜೊತೆಗೆ ಇನ್ ದ 130 crore ಪೀಪಲ್ಸ್ ಆಲ್ಸೋ ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ಫಿಸಿಕ್ಸ್, ಲ್ಯಾಂಗ್ವೇಜ್, ಫುಡ್, ಮ್ಯಾನರಿಸಮ್, ಕಸ್ಟಮ್ಸ್ ಅಂಡ್ ದೆನ್ ರಿಲಿಜಿಯನ್. ಇರೋ 130 ಕೋಟಿ ಜನ ಬೇರೆ ಬೇರೆ ಥರದಂಥ ಫಿಸಿಕ್ಸ್ ಅಂದರೆ ನಮ್ಮ ದೇಹದ ಹಾವಭಾವಗಳು ಬೇರೆ ಇದೆ, ಕಸ್ಟಮ್ಸ್ ನಮ್ಮ ಪದ್ಧತಿಗಳು ಬೇರೆ ಇದೆ, ರಿಲಿಜಿಯನ್ ನಾವು ಬೇರೆ ಬೇರೆ ಧರ್ಮದವರಾಗಿದ್ದೀವಿ, ಆ್ಯಂಡ್ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತೀವಿ, ಫುಡ್ ನಮ್ಮ ಎಲ್ಲರ ಫುಡ್ ಆಹಾರ ಪದ್ಧತಿಗಳು ಬೇರೆ ಬೇರೆ ಥರ ಇದೆ, ಆ್ಯಂಡ್ ವಿ ಆರ್ ಆಲ್ ಟ್ರಾವೆಲ್ ಥ್ರೂಔಟ್ ದ ಇಂಡಿಯಾ ಆ್ಯಂಡ್ ವಿ ಸಿ ಅಬೌಟ್ ದ ಬ್ಯೂಟಿ ಆಫ್ ದ ಪೀಪಲ್ಸ್. ಇಡೀ ದೇಶದಾದ್ಯಂತ ನಾವು ಸಂಚರಿಸ್ತೀವಿ. ಅಲ್ಲಿರುವಂಥ ಜನಗಳ ವೈವಿಧ್ಯತೆಯನ್ನು ನಾವು ಸವಿತಾ ಇದ್ದೀವಲ್ವಾ. ಇಲ್ಲಿಂದ ನಾವು ಕೊಡಗುಗೆ ಹೋಗ್ತೀವಿ ಕರ್ನಾಟಕದಲ್ಲಿ, ಅಲ್ಲಿ ಜನಗಳ ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ, ಆಹಾರ ಪದ್ಧತಿನೇ ಬೇರೆ, ಅವ್ರ ಫಿಸಿಕ್ಸ್ ಮೈಕಟ್ಟೆ ಬೇರೆ ಅಲ್ವಾ, ಇವೆಲ್ಲ ಬೇರೆ ಬೇರೆ. ಇದೇ ಥರ ಜಮ್ಮು ಆ್ಯಂಡ್ ಕಾಶ್ಮೀರ ಹೋಗ್ತೀವಿ, ಅಲ್ಲಿ ಜನಗಳು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರ್ತಾರೆ, ಲಾಂಗ್ ಏರ್ಸ್ ಇರುತ್ತೆ, ಇನ್ನು ಯಂಗ ಕಾಣಿಸ್ತಾ ಇರ್ತಾರೆ, ಫ್ರೆಶ್ ಏರ್ ಇರುತ್ತೆ. ಅಲ್ಲಿನ ಆಹಾರ ಪದ್ಧತಿಗಳು ಬೇರೆ, ಅವರ ಕಸ್ಟಮ್ಸ್ ಅವ್ರ ಪದ್ಧತಿಗಳು ಬೇರೆ, ಅವ್ರ ಮ್ಯಾನರಿಸಮ್ ಹಾವಭಾವಗಳು ಬೇರೆ, ಇವೆಲ್ಲ ಬೇರೆ ಥರ ಇದೆಯಲ್ಲ. ಇಟ್ ಈಸ್ ಕರೆಕ್ಟ್ ಪಾಪ್ಯುಲೇಷನ್ ಡೈವರ್ಸಿಟಿ ಆಫ್ ಅವರ್ ಕಂಟ್ರಿ. ಇದನ್ನೇ ನಾವು ಜನಸಂಖ್ಯಾ ವೈವಿಧ್ಯತೆ ಅಂತ ಕರಿತಾ ಇರೋದು. ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ನಮಗೆ ಇಲ್ಲಿ ಬೇರೆ ಭಾಷೆ ಗೊತ್ತಿರ್ತಾರೆ ಬಂದರೂ ಸಹ ಅವ್ರ ಲ್ಯಾಂಗ್ವೇಜನ್ನ ಇದು ಮಾಡ್ಕೊಂಡು ನಾವು ಮಾತಾಡಿ ಅಡ್ರೆಸ್ನ ಹೇಳಿ ಕಳಿಸ್ತೀವಲ್ವಾ. ಇಟ್ ಈಸ್ ಕರೆಕ್ಟ್ ಪಾಪ್ಯುಲೇಷನ್ ಡೈವರ್ಸಿಟಿ. ಇದು ನಾವು ಪಾಪ್ಯುಲೇಷನ್ ಡೈವರ್ಸಿಟಿ ಅನ್ನೋದು ನಮಗೆ ಯಾವುದೇ ಭೇದ ಭಾವ ಅನ್ನೋದು ಇಲ್ಲ. ಗೊತ್ತಾಗ್ತಾ ಇದೆಯಾ? ದ ನೆಕ್ಸ್ಟ್ ಒನ್ ಈಸ್, ಆರ್ ಯು ಕ್ಲಿಯರ್ ದ ಪಾಪ್ಯುಲೇಷನ್ ಡೈವರ್ಸಿಟಿ? ಎಸ್. ದ ನೆಕ್ಸ್ಟ್ ಒನ್ ಈಸ್ ಯುನಿಟಿ ಇನ್ ಡೈವರ್ಸಿಟಿ. ಯುನಿಟಿ ಇನ್ ಡೈವರ್ಸಿಟಿ ನಮ್ಮಲ್ಲಿ ಒಗ್ಗಟ್ಟು ಯಾವ ಥರ ಇದೆಯಪ್ಪ ಅಂತ ನೋಡ್ತಾ ಬಂದರೆ, we are living in a cultures of community that has a faith of different languages, culture, religion, called the unity in diversity. The unity in diversity means the community that has a faith. ನಾವು ಒಂದು ಸಮುದಾಯವನ್ನು ನಂಬ್ತಾ ಇದ್ದೀವಿ. ಯಾವುದ್ರ ಮೇಲೆ ಇದೆ? ಲ್ಯಾಂಗ್ವೇಜ್, ಕಲ್ಚರ್, ರಿಲಿಜಿಯನ್ಸ್ ಈಸ್ ಕಾಲ್ಡ್ ಯುನಿಟಿ ಇನ್ ಡೈವರ್ಸಿಟಿ. ಇದನ್ನ ಯುನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ. ಇಲ್ಲಿ ಒಂದು ಕಮ್ಯುನಿಟಿಯನ್ನು ನಾವು ಯಾವುದೇ ಒಂದು ಕಮ್ಯುನಿಟಿಯನ್ನು ನಂಬ್ತಾ ಇದ್ದೀವಿ. ಯಾವುದ್ರ ಮೇಲೆ? ಅವರ ಆಚಾರ ವಿಚಾರಗಳ ಮೇಲೆ, ಕಲ್ಚರ್ಗಳ ಮೇಲೆ, ಸಂಸ್ಕೃತಿ ಮೇಲೆ, ರಿಲಿಜಿಯನ್ ಧರ್ಮದ ಮೇಲೆ, ಹಾಗೆ ಲ್ಯಾಂಗ್ವೇಜಸ್ ಭಾಷೆ ಮೇಲೆ ನಂಬ್ತಾ ಇರೋದು ಯುನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ. ಯಾಕಪ್ಪ ಅಂದರೆ ನಾವು ಕನ್ನಡಿಗರಿದ್ದೀವಿ, ನಮ್ಮ ಹಾವಭಾವ ವಿಚಾರಗಳೇ ಬೇರೆ. ಈಗ ನಾವು ದಸರಾವನ್ನು ಸೆಲೆಬ್ರೇಟ್ ಮಾಡ್ತೀವಿ, ಥ್ರೂಔಟ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತೀವಿ, ಯಾವುದೇ ಜಾತಿ ಮತ ಧರ್ಮ ಎಂದರೆ ಮಾಡ್ತೀವಲ್ವ ಈ ಮಂತಲ್ಲಿ. ಹಾಗೆ ನೆಕ್ಸ್ಟ್ ದೀಪಾವಳಿ ಬರುತ್ತೆ, ಎಲ್ಲರೂ ಮಾಡ್ತೀವಿ. ರಂಜಾನ್ ಬರುತ್ತೆ, ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ತೀವಿ. ಕ್ರಿಸ್ಮಸ್ ಬರುತ್ತೆ ಡಿಸೆಂಬರ್, ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ತೀವಿ. ಅಲ್ಲಿ ಯಾವುದೇ ಲ್ಯಾಂಗ್ವೇಜ್ನ ನಾವು ಇದು ಮಾಡಲ್ಲ, ಧರ್ಮವನ್ನು ರಿಲಿಜಿಯನ್ ಇದು ಮಾಡಲ್ಲ, ಕಲ್ಚರ್ ಸಂಸ್ಕೃತಿಗಳನ್ನ ಪದ್ಧತಿಗಳನ್ನ ಇದು ಮಾಡಲ್ಲ. ವಿ ಆರ್ ಲಿವಿಂಗ್ ಟುಗೆದರ್, ಸೆಲೆಬ್ರೇಟ್ ಎವ್ರಿಥಿಂಗ್. ಇಟ್ ಈಸ್ ಕಾಲ್ಡ್ ದ ಯುನಿಟಿ ಇನ್ ಡೈವರ್ಸಿಟಿ. ಯುನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ. ಇಂಡಿಯಾ ಇಸ್ ದ ಸೆಕೆಂಡ್ ಪ್ಲೇಸ್ ಇನ್ ದ ಪಾಪ್ಯುಲೇಷನ್ ಆಫ್ ವರ್ಲ್ಡ್. ಇದರಿಂದನೇ ಇಡೀ ವಿಶ್ವದಲ್ಲಿ ನಾವು ಪಾಪ್ಯುಲೇಷನ್ 2ನೇ ಸ್ಥಾನದಲ್ಲಿರೋದು. ಯಾವುದೇ ಜಾತಿ ಮತ ಧರ್ಮ ಭಾಷೆ ಮಾತಾಡೋದಿದ್ರು ನಾವೆಲ್ಲ ಒಂದೇ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಆ್ಯಂಡ್ ದೆನ್ ಇನ್ ಅವರ್ ಕಂಟ್ರಿ ಆಸ್ ಎ ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಲ್ಸೋ. ನಮ್ಮ ಜಿಯೋಗ್ರಫಿಕಲ್ ಡೈವರ್ಸಿಟಿನೂ ಇದೆ. ಒಂದು ರಾಜ್ಯ ದೊಡ್ಡದಾಗಿದೆ, ಒಂದು ರಾಜ್ಯ ಚಿಕ್ಕದಾಗಿದೆ, ಇನ್ನೊಂದು ಬೆಟ್ಟ ಬೆಟ್ಟಗಳಿಂದ ತುಂಬಿದೆ. ಇವೆಲ್ಲವೂ ಸಹ ನಾವು ನೋಡ್ತಾ ಬರ್ತೀವಿ ಜಿಯೋಗ್ರಫಿಕಲ್ ಡೈವರ್ಸಿಟಿನ. ಆ್ಯಂಡ್ ಎವ್ರಿ ಒನ್ ಫಾಲೋ ದ ರಿಲಿಜಿಯನ್ಸ್ ಆಫ್ ಚಾಯ್ಸ್. ಪ್ರತಿಯೊಬ್ಬರು ಸಹ ಅವ್ರದ್ದೇ ಆದ ರಿಲಿಜಿಯನ್ ಚಾಯ್ಸ್ನ ಪಡ್ಕೊಂಡಿದ್ದೀವಲ್ವಾ. ಯಾರು ಯಾವ ಧರ್ಮವನ್ನು ಬೇಕಾದ್ರೂ ಅನುಸರಿಸ್ಬೋದು. ನೋ ಒನ್ ರೆಸ್ಟ್ರಿಕ್ಟೆಡ್ ಟು ಫಾಲೋಯಿಂಗ್ ಆಫ್ ರಿಲಿಜಿಯನ್. ಯಾರು ಸಹ ನೀವು ಯಾವುದೇ ಒಂದು ಧರ್ಮವನ್ನು ಫಾಲೋ ಮಾಡೋಕ್ಕೆ ನಿಮಗೆ ರಿಸ್ಟ್ರಿಕ್ಟನ್ನು ಮಾಡಲ್ಲ. ಎವ್ರಿಬಡಿ ಗಿವ್ ಟು ದ ರೈಟ್ಸ್ ಟು ಫಾಲೋಯಿಂಗ್ ಆಫ್ ಎನಿ ರಿಲಿಜನ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಹಕ್ಕಿದೆ ಒಂದು ಯಾವುದೇ ಧರ್ಮವನ್ನು ಫಾಲೋ ಮಾಡೋಕ್ಕೆ. ಆ್ಯಂಡ್ ದೆನ್ ವಿ ಆರ್ ಆಲ್ ಇನ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಪೀಪಲ್ಸ್ ಲಿವಿಂಗ್ ಟುಗೆದರ್, and we can different religion peoples together. We can celebrate all kinds of festival. We can speaking many of the languages. We can follow into the many of traditions, customs. These are all living together. It is showing to the our
ಯುನಿಟಿ ಇನ್ ಡೈವರ್ಸಿಟಿ. ಇದು ನಮ್ಮ ಯುನಿಟಿ ಇನ್ ಡೈವರ್ಸಿಟಿ ಅಂತ ತೋರಿಸ್ತಾ ಇದೆಯಲ್ಲ. ನಾವು ಬೇರೆ ಬೇರೆ ಭಾಷೆ ಮಾತಾಡೋರು ಇದ್ದೀವಿ, ಬೇರೆ ಬೇರೆ ಧರ್ಮದವರು ಇದ್ದೀವಿ, ಬೇರೆ ಬೇರೆ ಜಾತಿಯವರು ಇದ್ದೀವಿ, ಬೇರೆ ಬೇರೆ ಸಂಪ್ರದಾಯಗಳಿದೆ ನಮ್ಮಲ್ಲಿ, ಬೇರೆ ಬೇರೆ ಆಚರಣೆಗಳಿದೆ. ಇವೆಲ್ಲ ಇದು ಸರ ವಿ ಆರ್ ಶೋಯಿಂಗ್ ಟು ದ ವಿ ಆರ್ ಆಲ್ ಒನ್. ನಾವೆಲ್ಲ ಒಂದೇ ಅನ್ನೋದನ್ನ ತೋರಿಸ್ತಾ ಇದೀವಲ್ವಾ, ಹೌದಾ ಇಲ್ವಾ? ಗಣೇಶ ಫೆಸ್ಟಿವಲ್ ಮಾಡ್ತೀವಿ, ಹಿಂದೂ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ನಮ್ಮ ಮನೆ ಊಟಕ್ಕೆ ಬರ್ತಾರೆ, ನಾವು ಅವ್ರ ಮನೆ ಊಟಕ್ಕೆ ಹೋಗ್ತೀವಿ, ಅವೆಲ್ಲ ಒಂದೇ ಅನ್ನೋ ತೋರಿಸ್ತೀವಿ. ಹಿಂದಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ನಾವೆಲ್ಲ ಒಂದೇ ಅಂತೀವಲ್ವಾ. ಓಣಂ ಮಾಡ್ತೀವಿ, ಓಣಂನೂ ಸೆಲೆಬ್ರೇಟ್ ಮಾಡ್ತೀವಿ, ನವಂಬರ್ 1 ಸೆಲೆಬ್ರೇಟ್ ಮಾಡ್ತೀವಿ, ದೀಪಾವಳಿನೂ ಸೆಲೆಬ್ರೇಟ್ ಮಾಡ್ತೀವಿ, ರಂಜಾನ್ ಸೆಲೆಬ್ರೇಟ್ ಮಾಡ್ತೀವಿ, ಕ್ರಿಸ್ಮಸ್ನೂ ಸೆಲೆಬ್ರೇಟ್ ಮಾಡ್ತೀವಿ, ಯುಗಾದಿನೂ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಎಲ್ಲ ಥರದ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಜಾತಿಯವರು, ಎಲ್ಲ ಮತದವರು, ಎಲ್ಲ ಧರ್ಮದವರು, ಹಾಗೆ ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳು ಇದ್ರೂ ಸಹ ಅವ್ರ ಮನೆಗಳಿಗೆ ನಾವು ಊಟಕ್ಕೆ ಹೋಗ್ತೀವಿ, ನಮ್ಮ ಮನೆಗಳಿಗೆ ಅವರು ಊಟಕ್ಕೆ ಬರ್ತಾರೆ. ಇದೆಲ್ಲದ್ರ ಮೂಲಕ ವಿ ಕ್ಯಾನ್ ಶೋ ಇನ್ ಟು ದ ಅವರ್ ಯುನಿಟಿ ಇನ್ ಡೈವರ್ಸಿಟಿ. ಇದ್ರ ಮೂಲಕವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ, ಹೌದಾ ಇಲ್ವಾ? ರೈಟ್ ಅಲ್ವಾ? ಓಕೆ, ನೆಕ್ಸ್ಟ್. ಹಾಗಾದ್ರೆ ಸಮ್ ಆಫ್ ದ ಫ್ಯಾಕ್ಟರ್ಸ್ ದ ಹೈಡರಿಂಗ್ ಟು ದ ನ್ಯಾಷನಲ್ ಇಂಟಿಗ್ರೇಷನ್. ಕೆಲವೊಂದು ಫ್ಯಾಕ್ಟರ್ಸ್ಗಳು ಈ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಹಾಳು ಮಾಡ್ತಾ ಇದ್ದಾರೆ ಒಂದೇ ಅನ್ನೋದು. ಅಂಥದ್ರಲ್ಲಿ ಯಾವುದು ಸಹ ಅಂತಂದರೆ ಕ್ಯಾಸ್ಟಿಸಮ್, ಕಮ್ಯುನಲಿಸಮ್, ರೀಜನಲಿಸಮ್. ಕ್ಯಾಸ್ಟಿಸಮ್, ಕಮ್ಯುನಲಿಸಮ್, ರೀಜನಲಿಸಮ್, ಇಟ್ ಈಸ್ ಹಾರ್ಮ್ ಟು ದ ಅವರ್ ನ್ಯಾಷನಲ್ ಇಂಟಿಗ್ರೇಷನ್. ಇವು ನಮ್ಮ ನ್ಯಾಷನಲ್ ಇಂಟಿಗ್ರೇಷನ್ನ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಕ್ಯಾಸ್ಟಿಸಮ್ ಅಂದರೆ ಜಾತಿವಾದ. ಯಾವ ಥರ ಜಾತಿವಾದ ಸರ್ ಅಂತ ನೋಡ್ತಾ ಬಂದರೆ, ಇಟ್ಸ್ ಲುಕಿಂಗ್ ಟು ದ ಅಪ್ ಅಂಡ್ ಡೌನ್ ಆಫ್ ದ ಪೀಪಲ್ ಇನ್ ದ ಅದರ್ ಕ್ಯಾಸ್ಟ್. ನಾವು ಒಂದು ಜಾತಿಯವರು ಮತ್ತೊಂದು ಜಾತಿಯಿಂದ ನೋಡಿ ನಾವು ಮೇಲೂ ಅನ್ನೋ ಭಾವನೆ ಇರುವಂಥದ್ದು. ಅಂಡ್ ಫೀಲಿಂಗ್ ಸುಪೀರಿಯರಿಟಿ ಒನ್ಸ್ ಓನ್ ಕ್ಯಾಸ್ಟ್ ಈಸ್ ಕ್ಯಾಸ್ಟಿಸಮ್. ವಿ ಕ್ಯಾನ್ ಹ್ಯಾವ್ ದ ಸುಪೀರಿಯರಿಟಿ, ನಾವೇ ಮೇಲು ಅನ್ನೋ ಭಾವನೆ ಇನ್ ದ ಅದರ್ ಕ್ಯಾಸ್ಟ್. ಬೇರೆ ಜಾತಿಗಿಂತ ನಾವು ಮೇಲು, ನಮ್ಮದೇ ಜಾತಿ ಉತ್ತಮವಾಗಿರೋದು ಅನ್ನುವಂಥದ್ದು. ಆ್ಯಂಡ್ ದೆನ್ ಇಟ್ ಈಸ್ ಡೇಂಜರಸ್ ಫೀಲಿಂಗ್ಸ್ ಆಫ್ ದ ಯುನಿಟಿ. ಈ ಥರದ ಭಾವನೆಗಳನ್ನ ಬೆಳೆಸ್ಕೊಂಡಾಗ ಒಗ್ಗಟ್ಟಾಗಿರೋಕ್ಕಾಗಲ್ಲ, ಹೌದಾ ಇಲ್ವ? ನಮಗೆಲ್ಲರೂ ಬೇಕು. ಯಾವುದೇ ಒಂದು ಜಾತಿ ಧರ್ಮ ಅದರಿಂದ ನಾವು ಮುಂದೆ ಬರೋಕ್ಕಾಗಲ್ಲ. ಎಲ್ಲ ಜಾತಿ ಮತ ಧರ್ಮದವರು ಒಗ್ಗಟ್ಟಾಗಿದ್ದಾಗ ಮಾತ್ರ ನಾವು ಮುಂದೆ ಬರೋಕ್ಕಾಗೋದು, ಹೌದಾ ಇಲ್ವ? ಆ್ಯಂಡ್ ದೆನ್ ಇಟ್ ಈಸ್ ದ ಕ್ಯಾಸ್ಟಿಸಮ್, ಇಟ್ ಈಸ್ ಇನ್ವಾಲ್ವ್ ದ ಅವರ್ ಎವ್ರಿ ಸ್ಟೆಪ್ ಆಫ್ ದ ಲೈಫ್. ಈ ಕ್ಯಾಸ್ಟಿಸಮ್ ಏನಾಗುತ್ತೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಇದೆ. ಇಟ್ ಈಸ್ ಎ ನ್ಯಾರೋ ಫೀಲಿಂಗ್ಸ್ ಆಫ್ ದ ಪೀಪಲ್. ಇದು ಒಂದು ಸಂಕುಚಿತ ಮನೋಭಾವನೆಯನ್ನು ಉಂಟು ಮಾಡ್ತಿದೆ ನಮ್ಮ ಜನಗಳಲ್ಲಿ. ಆ್ಯಂಡ್ ಇಟ್ ಈಸ್ ಹೈಡರಿಂಗ್ ಆಫ್ ದ ಯುನಿಟಿ ಆಫ್ ದ ಕಂಟ್ರಿ. ಇದು ನಮ್ಮ ದೇಶದ ಯುನಿಟಿಯನ್ನು ಹಾಳು ಮಾಡೋ ಕೆಲಸವನ್ನು ಮಾಡ್ತಾ ಇದೆ ಜಾತಿ ಅನ್ನುವಂಥದ್ದು ಅಲ್ವಾ. ಜಾತಿ ಹೆಸರು ಹೇಳ್ಕೊಂಡು ಪಾಲಿಟಿಕ್ಸ್ ಮಾಡ್ತೀವಿ, ಹೌದಾ ಇಲ್ವಾ? ಜಾತಿ ಹೆಸರು ಹೇಳ್ಕೊಂಡು ನಾವು ಸೆಲೆಬ್ರೇಷನ್ಸ್ಗಳನ್ನ ಮಾಡ್ತೀವಿ, ಆಚರಣೆಗಳನ್ನ ಜಯಂತಿಗಳನ್ನ ಮಾಡ್ತೀವಿ. ಜಾತಿ ಹೆಸರು ಹೇಳ್ಕೊಂಡ್ಬಿಟ್ಟು ಮುಂದೆ ಬರೋಕ್ಕೆ ನೋಡ್ತೀವಿ. ಇಟ್ ಈಸ್ ಆಲ್ ಪಾಸಿಬಲ್. ಇದೆಲ್ಲ ಆಗುತ್ತಾ? ನೋ. ಯಾವುದೇ ಒಂದು ಜಾತಿಯಿಂದ ನಾವು ಯಾವುದನ್ನು ಸಾಧನೆಯನ್ನು ಮಾಡೋಕ್ಕಾಗಲ್ಲ, ಹೌದಾ ಇಲ್ವಾ? ಒಪ್ಕೊಳ್ತೀರಾ ಮಾತನ್ನ? ನಾವು ನಮ್ಮ ಜಾತಿಯಲ್ಲಿ ಇರಬೇಕು ಅಂದ್ರೆ ಎಲ್ಲ ಕೆಲಸ ನಮ್ಮ ಜಾತಿಯಲ್ಲಿ ಇರೋಕ್ಕಾಗುತ್ತಾ? ನಾವು ನಮ್ಮ ಜಾತಿಯವ್ರನ್ನೇ ಮಾತಾಡಿಸ್ತೀವಿ ಅಂತ? ಅದು ನಮ್ಮ ಜಾತಿಯವರೆಲ್ಲ ಟ್ಯಾಲೆಂಟೆಡ್ ಆಗಿರ್ತಾರೆ. ಎಲ್ಲ ಜಾತಿಯಲ್ಲೂ ಎಲ್ಲ ಥರದ ವ್ಯಕ್ತಿಗಳು ಇರ್ತಾರಲ್ವಾ. ದಟ್ಸ್ ವೈ ವಿ ಲೆಫ್ಟ್ ಟು ದ ಕ್ಯಾಸ್ಟಿಸಮ್. ಅದಕ್ಕೆ ನಾವು ಜಾತಿ ಅನ್ನೋದನ್ನ ಬಿಡಬೇಕು. ಬಿಟ್ಟಾಗ ಮಾತ್ರ ಅಭಿವೃದ್ಧಿಯನ್ನು ಸಾಧಿಸೋಕ್ಕೆ ಸಾಧ್ಯ, ಹೌದಾ ಇದು? ಒಪ್ಕೊಳ್ತೀರಿ ಈ ಮಾತನ್ನ? ನೆಕ್ಸ್ಟ್ ಒನ್ ಈಸ್ ಕಮ್ಯುನಲಿಸಮ್. ಇದು ಕಮ್ಯುನಲಿಸಮ್ ಅಂದರೆ ಏನು ಸಾರ್ ಅಂತ ನೀವು ನೋಡ್ತಾ ಬಂದರೆ ಒಂದು ಕೋಮುವಾದ. ಇದು ಕೋಮುವಾದನ ತರುವಂಥದ್ದು. ಫೀಲಿಂಗ್ಸ್ ಆಫ್ ದ ಸುಪೀರಿಯರಿಟಿ ಒನ್ಸ್ ಓನ್ ದ ರಿಲಿಜನ್ ಓವರ್ ದ ಅದರ್ ಆಫ್ ಫೈಟಿಂಗ್ ಓನ್ಲಿ ಫಾರ್ ದ ಸೇಕ್ ಆಫ್ ರಿಲಿಜನ್ ನೌನ್ ಆಸ್ ದ ಕಮ್ಯುನಲಿಸಮ್. ಇಟ್ ಈಸ್ ಎ ಸೇಕ್ ಆಫ್ ಓನ್ ರಿಲಿಜನ್. ಇದು ಸುಪೀರಿಯರಿಟಿ ಕಾಂಪ್ಲೆಕ್ಸ್. ನಮ್ಮ ಧರ್ಮವೇ ಮೇಲು ಅನ್ನೋದು. ಫಾರ್ ಎಕ್ಸಾಂಪಲ್ DJಹಳ್ಳಿ KJಹಳ್ಳಿ ಲಾಸ್ಟ್ ಮಂತ್ ನೀವು ಜಗಳ ಆಗಿದೆ ನೋಡಿದ್ರೆ, ಯಾವುದೋ ಒಂದು ಮುಸ್ಲಿಂ ಸಮುದಾಯಕ್ಕೆ ನಾವು ಧಕ್ಕೆ ಥರ ಅಂತ ಮಾತಾಡಿದ್ರು ಅಂತ ಜಗಳ ಆಗಿ ಬೆಂಕಿನೇ ಹಚ್ಚಿ ಮನೆಯೇ ಸುಟ್ಟಾಕ್ಬಿಟ್ಟು. ಆ್ಯಂಡ್ ದೆನ್ ದೇ ಡೆಸ್ಟ್ರಾಯ್ಡ್ ಟು ದ ಪಬ್ಲಿಕ್ ಪ್ರಾಪರ್ಟಿ ಆಲ್ಸೋ. ಸುತ್ತಮುತ್ತ ಇದ್ದಂಥ ಕಾರು ಬೈಕ್ಗಳನ್ನ ಸುಟ್ಟಾಕಿದ್ರು ಅಲ್ವಾ. ಆ್ಯಂಡ್ ಇಟ್ ಈಸ್ ಡಿಸ್ಟರ್ಬ್ ದ ಪೀಸ್. ಅಲ್ಲಿದ್ದಂಥ ಜನಗಳಿಗೆ ಶಾಂತಿನೇ ಹಾಳು ಮಾಡಬೇಕು. ಆ್ಯಂಡ್ ಇಟ್ ಈಸ್ ಡಿಸ್ಟರ್ಬ್ ದ ಫೀಲಿಂಗ್ಸ್ ಆಫ್ ದ ಫ್ರೆಂಡ್ಶಿಪ್ ಆ್ಯಂಡ್ ಹಾರ್ಮನಿ. ಇಲ್ಲಿ ಜನಗಳ ನಡುವೆ ಇರುವಂಥ ಸ್ನೇಹ ಮತ್ತು ಒಂದು ಬಾಂಧವ್ಯವನ್ನು ಹಾಳು ಮಾಡೋ ಕೆಲಸ ಆಗುತ್ತಲ್ವ ಕಮ್ಯುನಲಿಸಮ್ನಿಂದ. ಕೋಮುವಾದ ಅನ್ನೋದು ನಮ್ಮ ಜಾತಿ ಮೇಲು ಅಂದ್ಕೊಂಡಾಗ ಹೊಡೆದಾಟಗಳಾಗುತ್ತೆ, ಜಗಳಗಳಾಗುತ್ತೆ, ಇಲ್ಲಿರುವಂಥ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗುತ್ತೆ, ನಮ್ಮಲ್ಲಿರುವಂಥ ಪ್ರೀತಿ ವಿಶ್ವಾಸ ಸ್ನೇಹ ಇವಕ್ಕೆಲ್ಲವಕ್ಕೂ ಸಹ ಧಕ್ಕೆ ಆಗುವಂಥ ಕೆಲಸ ಆಗುತ್ತೆ. ಒಪ್ಕೊಳ್ತೀರಾ? ಅದಕ್ಕೆ DJಹಳ್ಳಿ KJಹಳ್ಳಿ ಎಕ್ಸಾಂಪಲ್ ಲಾಸ್ಟ್ ಮಂತಲ್ಲ ಇದು ಬೆಂಗಳೂರಲ್ಲಿ, ಹೌದಲ್ವಾ? ದ ಸುಪೀರಿಯರಿಟಿ ಆಫ್ ದ
ಓನ್ ರಿಲಿಜಿಯನ್, ಯಾವುದೋ ಒಂದು ಧರ್ಮಕ್ಕೆ ನಾವು ಮೇಲು ಅಂತ ಅಂದಾಗ ಇವೆಲ್ಲ ಆಗುವಂಥ ಕೆಲಸವನ್ನು ನೋಡ್ತೀವಿ. ದ ಥರ್ಡ್ ಒನ್ ಈಸ್ ರೀಜನಲಿಸಮ್, ಅಂದರೆ ಪ್ರಾದೇಶಿಕವಾದ. ಇಟ್ ಈಸ್ ಎಂಡೇಂಜರ್ ಆಫ್ ದ ನ್ಯಾಷನಲ್ ಇಂಟಿಗ್ರೇಷನ್. ಇದು ನಮ್ಮ ಊರು, ನಮ್ಮ ಜಾಗ, ನಮ್ಮ ಪ್ರದೇಶನೇ ಮೇಲು ಅಂತ ಅಂದಾಗ ಈ ನ್ಯಾಷನಲ್ ಇಂಟಿಗ್ರೇಷನ್ಗೆ ತೊಂದರೆ ಆಗುತ್ತೆ. ಇಟ್ ಈಸ್ ಆಲ್ಸೋ ನ್ಯಾರೋ ಮೈಂಡೆಡ್, ಇದು ಅಥವಾ ಒಂದು ಸಂಕುಚಿತವಾದಂಥ ಒಂದು ಮನೋಭಾವನೆಯನ್ನು ತೋರಿಸ್ತಾ ಬರುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ದ at the same time of since our constitution recognized to the federal system of constitution is preserving the regional languages, culture, administration and also important. Now federal structure ಕಾನೂನಲ್ಲಿ ಎಲ್ಲರೂ ಸರಿ ಸಮಾನವಾದಂಥ ಲ್ಯಾಂಗ್ವೇಜ್, ಕಲ್ಚರ್, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಮಾನತೆಯನ್ನು ತಂದಿದ್ದೀವಿ. ಈ ರೀಜನಲಿಸಮ್ ಹೋಗಲಾಡಿಸಬೇಕು ಅಂತ ನಾವು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಊರು, ಪ್ರದೇಶ ದೊಡ್ಡದಲ್ಲ, ಆಲ್ ಆರ್ ಈಕ್ವಲ್. ದಟ್ಸ್ ವೈ ವಿ ಕ್ಯಾನ್ ಎಸ್ಟಾಬ್ಲಿಷ್ ಟು ದ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಂದ ಎವ್ರಿ ಏರಿಯಾ ಆಫ್ ದ ಕಂಟ್ರಿ. ಅದಕ್ಕೆ ನಾವು ತಾಲೂಕ್ ಪಂಚಾಯತ್ತು, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತನ್ನು ಎಸ್ಟಾಬ್ಲಿಷ್ಮೆಂಟನ್ನು ಮಾಡಿದ್ವಿ. ಪ್ರತಿಯೊಬ್ಬರು ಸಹ ದ ಪಾರ್ಟಿಸಿಪೇಟಿಂಗ್ ಇನ್ ದ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ಮಾಡಿದ್ದೀವಿ. ದೇ ಗಿವನ್ ಟು ದ ಸಜೆಷನ್, ಆಡಳಿತ ನಡೆಸೋಕೆ ಬೇಕಾದಂಥ ಸಲಹೆ ಸೂಚನೆ ಕೊಡಬೇಕು ಅನ್ನೋದನ್ನ ಮಾಡ್ತಾ ಇದ್ದೀವಿ ಅಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ, ಆ ಊರ ಕಡೆ ಇವರಿಗಾಲ, ಇವ್ರ ಕಡೆ ಅವರಿಗಾಲ ಅಂತ ಅಲ್ಲಿರೋಂಥ ಸುತ್ತಮುತ್ತ ಇರುವಂಥ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿ ಅಲ್ಲಿರುವಂಥ ಸಮಾಧಾನ, ಶಾಂತಿನ ಹಾಳು ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ. ಅದು ಫೈನಲ್ ಆಗಿ ಏನು ಸರ್ ಅಂದರೆ, ಫೈನಲಿ ವಿ ಆರ್ ಆಲ್ ದ ಇಂಡಿಯನ್ಸ್ ಅನ್ನೋ ಭಾವನೆಯನ್ನು ನಾವು ತಂದ್ಕೊಬೇಕು. ವಿ ಆರ್ ಆಲ್ ದ ಪಾರ್ಟ್ ಆಫ್ ದ ರೀಜನ್ ಆರ್ ಎ ಲ್ಯಾಂಗ್ವೇಜ್. ನಾವೆಲ್ಲರೂ ಒಂದು ದೇಶದ ಭಾಗ, ಒಂದು ಭಾಷೆಯ ಭಾಗ ಅಂತ ಅನ್ಕೊಬೇಕು. ದ ರೀಜನ್ ಶುಡ್ ನಾಟ್ ಬಿಕಮ್ ಎ ಸಪ್ರೇಟಿಸಮ್. ಪ್ರಾದೇಶಿಕವಾದ ನೆನಪು ನಾವೆಲ್ಲ ಸಪ್ರೇಟ್ ಆಗಬಾರ್ದು, ಬೇರೆ ಬೇರೆ ಆಗಬಾರ್ದು. ಕರ್ನಾಟಕದವ್ರು ಬೇರೆ, ತಮಿಳುನಾಡವ್ರು ಬೇರೆ, ಆಂಧ್ರದವ್ರು ಬೇರೆ, ಡೆಲ್ಲಿಯವ್ರು ಬೇರೆ, ಅಸ್ಸಾಮವ್ರು ಬೇರೆ, ಮಹಾರಾಷ್ಟ್ರ ಬೇರೆ ಅಂತ ನಾವು ಹೋಗ್ಬಾರ್ದು. ಓಕೆ, ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇರಬೇಕು. ಆ್ಯಂಡ್ ಹರ್ಟ್ ದ ನ್ಯಾಷನಲ್ ಇಂಟಿಗ್ರೇಷನ್ ಆಫ್ ಸೋ ಮಚ್. ಆ ಥರ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ಗೆ ಇದು ತುಂಬ ಹರ್ಟನ್ನು ಮಾಡುತ್ತೆ. ದಟ್ಸ್ ವೈ ವಿ ಆರ್ ಆಲ್ ಲಿವ್ ಇನ್ ಎ ಈಕ್ವಲ್, ವಿ ಆರ್ ಆಲ್ ಒನ್ ಅನ್ನೋವಂಥದ್ದು ನಮ್ಮ ಮನಸ್ಸಲ್ಲಿ ಹಿಡ್ಕೊಂಬಿಟ್ಟು ಬದುಕುವಂಥ ಕೆಲಸವನ್ನು ಮಾಡಬೇಕು. ಅರ್ಥ ಆಗ್ತಿದೆಯಾ? ಟುಡೇ ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ನ್ಯಾಷನಲ್ ಇಂಟಿಗ್ರೇಷನ್, ದ ಫ್ಯಾಕ್ಟರ್ಸ್ ಅಫೆಕ್ಟೆಡ್ ದ ನ್ಯಾಷನಲ್ ಇಂಟಿಗ್ರೇಷನ್ಸ್, ಕ್ಯಾಸ್ಟಿಸಮ್, ಕಮ್ಯುನಲಿಸಮ್ ಆ್ಯಂಡ್ ರೀಜನಲಿಸಮ್. ದೀಸ್ ಆರ್ ಆಲ್ ಸ್ಟಡಿಡ್ ಇನ್ ದಿಸ್ ಕ್ಲಾಸ್. ಇದನ್ನೆಲ್ಲವೂ ಇವತ್ತಿನ ಕ್ಲಾಸ್ ನಾವು ತಿಳ್ಕೊಂಡಿರಲ್ವಾ? ಐ ಹೋಪ್ ಇಫ್ ಯು ಆಲ್ ಅಂಡರ್ಸ್ಟುಡ್. ನಾನು ಅಂದ್ಕೊಂಡು ನಿಮಗೆಲ್ಲರಿಗೂ ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ. ಓಕೆನಾ? Okay, bye. Have a nice day. Stay home, stay safe. ಅಯ್ಯೋ ಸರ್ ಇವತ್ತೇನು ಹೋಮ್ವರ್ಕ್ ಕೇಳಲಿಲ್ಲ ಅನ್ಕೊಂತೀರಾ? ಇವತ್ತು ಹೋಮ್ವರ್ಕು ಯು ಕ್ಯಾನ್ ರೀಡ್ ದ ಪೇಜ್ ನಂಬರ್ 135, 136 ಇನ್ ನೀಟ್ಲಿ. ಪೇಜ್ ನಂಬರ್ 135, 136ನ ನೀಟಾಗಿ ಒಂದ್ಸತಿ ರೀಡ್ ಮಾಡಿ. ಓಕೆನಾ? ಓಕೆ, ಬಾಯ್. ಹ್ಯಾವ್ ಎ ನೈಸ್ ಡೇ. ಸ್ಟೇ ಹೋಮ್, ಸ್ಟೇ ಸೇಫ್.